ರೇಣುಕಾಸ್ವಾಮಿ ಕೊಲೆ ಕೇಸ್ನಲ್ಲಿ ತನಿಖೆ ಚುರುಕಾಗ್ತಾ ಹೋಗ್ತಾ ಇದೆ. ಇದೀಗ ಇದೇ ಕೇಸ್ನಲ್ಲಿ ಕಾಮಿಡಿ ಸ್ಟಾರ್ ಚಿಕ್ಕಣ್ಣ ಅವರ ವಿಚಾರಣೆಯನ್ನ ಕೂಡ ಪೊಲೀಸರು ಮಾಡಿದ್ದಾರೆ. ದರ್ಶನ್ ಹಾಗೂ ಗ್ಯಾಂಗ್ ಪಬ್ನಲ್ಲಿ ಸ್ಥಳ ಮಹಜರು ವೇಳೆ ಚಿಕ್ಕಣ್ಣ ಅವರು ಕೂಡ ಇದ್ರು. ನಂತರ ವಿಚಾರಣೆಯಲ್ಲಿ ಭಾಗಿಯಾಗಿದ್ರು. ಇದರ ಮಧ್ಯೆ ಮತ್ತೊಬ್ಬ ನಟನಿಗೆ ವಿಚಾರಣೆಯ ಭೀತಿ ಎದುರಾಗಿದೆ ಅಂತ ಹೇಳಲಾಗ್ತಾ ಇದೆ. ಈ ಬಗ್ಗೆ ಒಂದು ರಿಪೋರ್ಟ್ ಇದೆ, ನೋಡ್ತಾ ಹೋಗೋಣ. ದರ್ಶನ್ ಕೇಸ್ನಲ್ಲಿ ಕಾಮಿಡಿ ಸ್ಟಾರ್ ಚಿಕ್ಕಣ್ಣ ಸಾಕ್ಷ್ಯ. ಬ್ರೋನಿ ಬ್ರೂಕ್ ಮಹಜರ್ನಲ್ಲಿ ಚಿಕ್ಕಣ್ಣ ಭಾಗಿ. ಹೌದು, ರೇಣುಕಾಸ್ವಾಮಿ ಹತ್ಯೆ ಕೇಸ್ನಲ್ಲಿ ನಟ ಚಿಕ್ಕಣ್ಣ ಕೈವಾಡ ಇಲ್ಲದಿದ್ರೂ ಕೂಡ ಈಗ ಸಾಕ್ಷ್ಯ ಹೇಳಬೇಕಾದಂತಹ ಸ್ಥಿತಿ ನಿರ್ಮಾಣ ಆಗಿದೆ. ಇದಕ್ಕೆಲ್ಲ ಕಾರಣ RR ನಗರದ ಸ್ಟೋನಿ ಬ್ರೂಕ್ನಲ್ಲಿ ಮಾಡಿದ್ದಂತಹ ಪಾರ್ಟಿ. ಕೊಲೆ ನಡೆದಂತಹ ದಿನ ದರ್ಶನ್ ಪಾರ್ಟಿಯಲ್ಲಿ ಚಿಕ್ಕಣ್ಣ ಭಾಗಿಯಾಗಿದ್ರು. ಇದೇ ಕಾರಣಕ್ಕಾಗಿನೇ ಹಾಸ್ಯ ನಟ ಚಿಕ್ಕಣ್ಣ ಪ್ರಮುಖ ಸಾಕ್ಷಿಯಾಗಿದ್ದಾರೆ. ಇನ್ನು ಪ್ರಕರಣ ಸಂಬಂಧ ನಟ ಚಿಕ್ಕಣ್ಣಗೆ ನೋಟಿಸ್ ನೀಡಲಾಗಿತ್ತು. ಸ್ಟೋನಿ ಬ್ರೂಕ್ ಪಬ್ನಲ್ಲಿ ನಡೆದಂತಹ ಮಹಜರು ವೇಳೆ ನಟ ಚಿಕ್ಕಣ್ಣ ಭಾಗಿಯಾಗಿದ್ರು. ಮುಖಕ್ಕೆ ಮಾಸ್ಕ್ ಹಾಕೊಂಡು ಬಂದಿದ್ದಂತಹ ಚಿಕ್ಕಣ್ಣರಿಂದ ಮಹಜರು ವೇಳೆ ಒಂದಿಷ್ಟು ಮಾಹಿತಿಯನ್ನ ಕಲೆ ಹಾಕಿದ್ರು. ಪಾರ್ಟಿಯಲ್ಲಿ ಯಾರೆಲ್ಲ ಇದ್ರು, ಹತ್ಯೆ ಬಗ್ಗೆ ಗೊತ್ತಿತ್ತಾ, ಈ ಆರೋಪಿಗಳಲ್ಲಿ ಯಾರೆಲ್ಲ ಪರಿಚಯ, ಹೀಗೆ ಹಲವು ಮಾಹಿತಿಗಳನ್ನ ಸಂಗ್ರಹಿಸಲಾಗಿದೆ. ಅಂದಹಾಗೆ ಚಿಕ್ಕಣ್ಣಗೆ ರೇಣುಕಾ ಹತ್ಯೆ ಬಗ್ಗೆ ಗೊತ್ತಿರಲಿಲ್ಲ. ದರ್ಶನ್ ಜೊತೆ ಪಾರ್ಟಿಯಲ್ಲಿ ಭಾಗಿಯಾಗಿದ್ದಕ್ಕೆ ಸಾಕ್ಷಿ ಹೇಳಬೇಕಾದಂತಹ ಸ್ಥಿತಿ ಬಂದೊದಗಿದೆ. ಇನ್ನು ಸ್ಟೋನಿ ಬ್ರೂಕ್ ಪಬ್ನಲ್ಲಿ ಮಹಜರ್ ಬಳಿಕ ಪೊಲೀಸ್ ಠಾಣೆಗೆ ಚಿಕ್ಕಣ್ಣನನ್ನ ಕರ್ಕೊಂಡು ಹೋಗಿ ಹೇಳಿಕೆಯನ್ನ ದಾಖಲಿಸಿಕೊಳ್ಳಲಾಯಿತು. ಪೊಲೀಸ್ ವಿಚಾರಣೆಯಲ್ಲಿ ಚಿಕ್ಕಣ್ಣ ಹೇಳಿದ್ದೇನು? ಮಹಜರ್ ಬಳಿಕ ಠಾಣೆಯಲ್ಲಿ ಚಿಕ್ಕಣ್ಣನನ್ನ ಪೊಲೀಸರು ವಿಚಾರಣೆ ನಡೆಸಿದ್ರು. ಇನ್ನು ವಿಚಾರಣೆಯಲ್ಲಿ ಚಿಕ್ಕಣ್ಣ ಏನ್ ಹೇಳಿಕೆ ಕೊಟ್ರು ಅಂತ ನೋಡ್ತಾ ಹೋಗೋಣ. ದರ್ಶನ್ ಕರೆ ಮಾಡಿ ಊಟಕ್ಕೆ ಬರುವಂತೆ ಕರೆದ್ರು. ಹಾಗಾಗಿ ಊಟ ಮಾಡೋಕೆ ಅಂತ ಸ್ಟೋನಿ ಬ್ರೂಕ್ಗೆ ಹೋಗಿದ್ದೆ. ಊಟ ಮಾಡ್ಕೊಂಡು ನಾನು ಅಲ್ಲಿಂದ ಹೊರಟುಬಿಟ್ಟೆ. ಅಲ್ಲಿ ಏನಾಯ್ತು ಅನ್ನೋದ್ರ ಬಗ್ಗೆ ಯಾವುದೇ ರೀತಿಯ ಮಾಹಿತಿ ನನಗಿಲ್ಲ. ರೇಣುಕಾಸ್ವಾಮಿ ಬಗ್ಗೆ ಯಾವುದೇ ನನಗೆ ಮಾಹಿತಿ ಇರಲಿಲ್ಲ. ಟಿವಿಗಳಲ್ಲಿ ಬಂದ ಮೇಲೆನೆ ನನಗೆ ಈ ವಿಚಾರ ಗೊತ್ತಾಯ್ತು. ಕೊಲೆ ಪ್ರಕರಣಕ್ಕೂ ನನಗೂ ಯಾವುದೇ ರೀತಿಯ ಸಂಬಂಧ ಇಲ್ಲ. ನಾನು ದರ್ಶನ್ ಗೆಳೆಯರು, ಹಾಗಾಗಿ ಊಟಕ್ಕೆ ಸೇರ್ತಾ ಇರ್ತೀವಿ. ಅವತ್ತು ಕೂಡ ನನ್ನನ್ನ ಊಟಕ್ಕೆ ಕರೆದಿದ್ರು, ನಾನು ಹೋಗಿದ್ದೆ ಅಷ್ಟೇ ಅಂತ ಚಿಕ್ಕಣ್ಣ ಪೊಲೀಸರ ಮುಂದೆ ಹೇಳಿಕೆ ಕೊಟ್ಟಿದ್ದಾರೆ. ಸ್ಟೋನಿ ಬ್ರೂಕ್ ಪಬ್ನಲ್ಲಿ ಸ್ಥಳ ಮಹಜರ್. ದರ್ಶನ್ ಸೇರಿ 4 ಕರೆದೊಯ್ದು ತಲಾಶ್. ಪವಿತ್ರ ಗೌಡಗೆ ಅಶ್ಲೀಲ ಮೆಸೇಜ್ ಮಾಡಿದಂತಹ ರೇಣುಕಾಸ್ವಾಮಿ ಹತ್ಯೆಗೂ ಮುನ್ನ ದರ್ಶನ್ RR ನಗರದಲ್ಲಿರುವಂತಹ ಸ್ಟೋನಿ ಬ್ರೂಕ್ನಲ್ಲಿ ಪಾರ್ಟಿ ಮಾಡ್ತಾ ಇದ್ರು. ರೇಣುಕಾಸ್ವಾಮಿ ಹತ್ಯೆ ಬಳಿಕವೂ ಇದೇ ಪಬ್ನಲ್ಲಿ ಡಿ ಗ್ಯಾಂಗ್ ಪಾರ್ಟಿ ಮಾಡ್ತಿದ್ರು. ಜೂನ್ 8ರಂದು ಪಾರ್ಟಿ ನಡೆದಿದ್ದು, ಆ ಸಂಬಂಧ ದರ್ಶನ್ ಮತ್ತು 4 ಸಹಚರರನ್ನ ಕರ್ಕೊಂಡ್ ಬಂದು ಮಹಜರ್ ಮಾಡಿಸಲಾಯಿತು. ಇನ್ನು ಅನ್ನಪೂರ್ಣೇಶ್ವರಿ ನಗರ ಪೊಲೀಸ್ ಠಾಣೆಯಿಂದ ದರ್ಶನ್, ಪ್ರತೂಷ್, ಪವನ್, ವಿನಯ್ನನ್ನ ಪೊಲೀಸ್ ವ್ಯಾನ್ ನಲ್ಲಿ ಸ್ಟೋನಿ ಬ್ರೂಕ್ಗೆ ಕರ್ಕೊಂಡ್ ಬರಲಾಯಿತು. 4 ಆರೋಪಿಗಳ ಸಮ್ಮುಖದಲ್ಲಿ ಪಬ್ನಲ್ಲಿ ಮಹಜರ್ ನಡೆಸಲಾಯಿತು. ಇನ್ನು ಮಹಜರ್ನಲ್ಲಿ ಒಂದಿಷ್ಟು ಮಾಹಿತಿಗಳನ್ನ ಸಂಗ್ರಹಿಸಲಾಯಿತು. ಇನ್ನು ಇದಾದ ಬಳಿಕ ದರ್ಶನ್ ಕಾರು ಚಾಲಕ ಲಕ್ಷ್ಮಣ್ ನಾಗರಾಜ್ನನ್ನ ಬಟ್ಟೆ ಶೋರೂಮ್ಗೆ ಕರೆತರಲಾಯಿತು. RR ನಗರದ ಮುಖ್ಯ ರಸ್ತೆಯಲ್ಲಿ ಇರುವಂತಹ ರಿಲಯನ್ಸ್ ಟ್ರೆಂಡ್ಸ್ ನಲ್ಲಿ ಕೊಲೆ ನಂತರ ಇಲ್ಲಿ ಬಂದು ಬಟ್ಟೆ ಬದಲಿಸಿಕೊಂಡು ಹೊಸ ಬಟ್ಟೆಯನ್ನ ಖರೀದಿಸಿದ್ರು. ರೇಣುಕಾಸ್ವಾಮಿಯನ್ನ ಅಮಾನುಷವಾಗಿ ಹತ್ಯೆಗೈದು ಕೊಲೆ ಮಾಡಿದಂತಹ ಪಟ್ಟಣಗೆರೆಯ ಶೆಡ್ ಮಾಲೀಕ ಜಯಣ್ಣನನ್ನ ಠಾಣೆಗೆ ಕರೆಸಿ ವಿಚಾರಣೆಗೆ ಒಳಪಡಿಸಲಾಯಿತು. ಇನ್ನು ಘಟನೆ ಬಗ್ಗೆ ಮಾಹಿತಿ ಪಡ್ಕೊಂಡ್ರು. ಒಟ್ನಲ್ಲಿ ಪೊಲೀಸರು ಕೊಲೆ ಪ್ರಕರಣ ಸಂಬಂಧ ಒಂದೊಂದೇ ಸಾಕ್ಷ್ಯಗಳನ್ನ ಕಲೆ ಹಾಕ್ತಿದ್ದಾರೆ. ದರ್ಶನ್ ಜೊತೆ ಪಾರ್ಟಿ ಮಾಡಿದ ಕಾರಣ ಇದೀಗ ಚಿಕ್ಕಣ್ಣರನ್ನ ವಿಚಾರಣೆಗೆ ಒಳಪಡಿಸಿದ್ದಾರೆ. ನ್ಯೂಸ್ ಡೆಸ್ಕ್, ಪಬ್ಲಿಕ್ ಟಿವಿ.